ಬಂದಿರೋದು. ನಾವೇನು ಬಾಲಿ ಇಲ್ಲಿ ನನ್ನ ಬ್ಯಾಗು, ಇಲ್ಲಿ ನಾನು ವಾಟರ್ ಬಾಟಲ್ ಅಂತೀನಿ, ಯಾಕಂದರೆ ನಮ್ಮ ಲಾಂಗ್ ಹೇರ್ಸ್ ಇರೋದ್ರಿಂದ. ನಮ್ಮದು ಶಾರ್ಟ್ ಹೇರ್ಸ್, ನಮ್ಮದೆಲ್ಲ ಫ್ರಂಟ್ ವರ್ಕಿಂಗ್. ಇವತ್ತು ಬಾತ್ರೂಮ್ ಕ್ಲೀನರ್. ಸೊ ಗೈಸ್, ನಾವು ಇವಾಗ ಒಂದು ಶೂಟ್ ಮಾಡೋಣ, ಕಂಟೆಂಟ್ ಶೂಟ್ ಮಾಡೋಣ ಅಂತ ರೆಡಿ ಆಗ್ತೀವಿ. ನೋಡಿ ಗೈಸ್, ಸೊ ಇವಾಗ ಕಂಟೆಂಟ್ ಶೂಟ್ ಮಾಡೋಕ್ಕೆ ಸೇಮ್ ಡ್ರೆಸ್ಸೆಲ್ಲ ಇದ್ರು, ಇನ್ನೇನು ಮಾಡೋದು. ಸೊ ಚೂರು ಕ್ಲೀನಾಗಿ ರೆಡಿಯಾಗಿ ಶೂಟ್ ಮಾಡೋಣ ಅಂತ. ಐಫೋನ್ ಇದ್ದಿದ್ರೆ ಕ್ವಾಲಿಟಿ ಚೆನ್ನಾಗಿ ಬರ್ತಿತ್ತು. ಗೈಸ್, ಫಸ್ಟ್ ಯಾರು ಮಾಡೋದು? ನೀನೆ. ಅದಕ್ಕೆ ನಿಮ್ಗೆ ಬರ್ತಿತ್ತು. ಏನಂದರೆ ಕ್ಯಾಮ್ರಾ ಸೆಟ್ ಯಾಕಂದರೆ ಐಡಿಯಾ ಕೊಟ್ಟಿರೋದು ನಾನು ಅದಕ್ಕೆ. ಇವಾಗ ಏನಂದರೆ ಏನು ಫಿಲ್ಟ್ರ್ ಇಲ್ಲ, ಏನೂ ತೆಗ್ದಿಲ್ಲ, ಏನೂ ಹಾಕೋದಿಲ್ಲ, ಹಂಗೆ ಕ್ಯಾಮ್ರಾ ಸೆಟಪ್ ಮಾಡಿ. ಫಸ್ಟ್ ನಂದು ಇದು ಬಾಡಿ ಲೋಷನ್ ಐತೆ. ಹಾಂ, ಸೊ ಈ ಬಾಡಿ ಲೋಷನ್ ನನ್ನ ಫ್ರೆಂಡ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಪ್ಲಸ್ ನಾನು ಯೂಸ್ ಮಾಡ್ತೀನಿ. ಕೆಲವೊಂದು ಸತಿ ಸ್ಕಿನ್ ಡ್ರೈ ಆಗೋದು ಇದು ಫ್ರೆಂಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೇಮ್ ಬ್ರ್ಯಾಂಡ್ ಯೂಸ್ ಮಾಡ್ತಾರಾ ಇಲ್ಲ ಇದನ್ನೇ ಯೂಸ್ ಮಾಡ್ತಾರಾ? ನಂದನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೇನಿಲ್ಲ, ಪೆನ್ಸಿಲ್, ಸ್ಕೇಲ್, ಪೋಚ್ ಇಲ್ಲ ನಿಮ್ಮ ಹತ್ರ? ಎರೇಸರ್, ಎರೇಸರ್ ಇಲ್ಲ. ಆಮೇಲೆ ಒಂದು ಲಿಪ್ ಬಾಮ್ ಐತೆ, ಯಾವುದೋ ಲೋಕಲ್ ಲಿಪ್ ಬಾಮ್. ಕ್ಯಾಮ್ರಾ ಯಾಕೆ ಲೋವಲ್ಲಿದೆ ಅಂದರೆ ಈ ಬ್ಯಾಗ್ ಕಾಣಿಸ್ಬೇಕು. ಹಾಂ, ಸೊ ಇದರಲ್ಲಿ ಅಷ್ಟೇ. ನೆಕ್ಸ್ಟ್ ಇದರಲ್ಲಿ ನಂದು ಕ್ಯಾಲ್ಕುಲೇಟರ್ ಫಾರ್ ಅಕೌಂಟ್ಸ್ ಆ್ಯಂಡ್ ಎಕನಾಮಿಕ್ಸ್. ಕಾಮರ್ಸ್ ಸ್ಟೂಡೆಂಟ್ ಹತ್ರ ಕ್ಯಾಲ್ಕುಲೇಟರ್ ಇರಬೇಕು. ಹಾಂ, ಸೊ ಇದು ಈ ಪರ್ಸ್ ಇತ್ತು, ಇದು ನಾನು ಇಕ್ಬೇಕಂತಿದ್ರೆ. ಸೊ ಇದರಲ್ಲಿ ಕೆಲವೊಂದು ದುಡ್ಡು ಐತೆ, ಕೊಟ್ಟಿರೋದು ಅವಳೆ. ಎಷ್ಟು ಚೆನ್ನಾಗೈತೆ ಅಲ್ಲ. ತಿರ್ಗಿಸು ಬಾಲಿ. ಬಾಲಿ, ಐ ಲವ್ ಬಾಲಿ. ಬಾಲಿಯಿಂದ ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಮಾಡಿದ ಬ್ಲಾಗ್ ಕೂಡ ಇಷ್ಟು ಚೆನ್ನಾಗಿರಲಿಲ್ಲ. ನಮ್ಗೆ ಅವಾಗ ಏನು ಅಷ್ಟೊಂದು ಗೊತ್ತಿರಲಿಲ್ಲ. ಬಾಲಿಯಿಂದ ಪರ್ಸ್ ಬಂದಿರೋದು. ನಾವೇನು ಬಾಲಿಗೆ ನಾವೆಲ್ಲಿಗೂ ಹೋಗಿಲ್ಲ. ನಾನು ಬರೀ ಇಂಡಿಯಾ ಸುತ್ತಿದ್ದೀನಿ ಅಷ್ಟೇ. ಇಂಡಿಯಾ ಹೊರಗಡೆ ಎಲ್ಲ ಅಟ್ಲೀಸ್ಟ್ ಇಂಡಿಯಾ ಸುತ್ತಿದ್ದಲ್ಲ, ನಾನು ಬೆಂಗಳೂರು ಸುತ್ತಿಲ್ಲ. ಅಂದರೆ ಇವಾಗ ನಾವಿಬ್ಬರು ಸುತ್ತಿರೋದು. ಥರ್ಡ್ ಜಿಪ್ಪಲ್ಲಿ ಏನೂ ಇಲ್ಲ. ಸೊ ಥರ್ಡ್ ಜಿಪ್ಪಲ್ಲಿ ಜಸ್ಟ್ ನನ್ನ ವಾಟರ್ ಬಾಟಲ್ ಆ್ಯಂಡ್ ಲಂಚ್ ಇರ್ತಿತ್ತು. ಸೊ ಫೋರ್ತ್ ಜಿಪ್ಪಲ್ಲಿ ಐ ಆಮ್ ನಥಿಂಗ್ ಇಂಟ್ರೆಸ್ಟಿಂಗ್. ಆಲ್ ಬ್ಯಾಗ್ ನೋಡಿದ್ರೆ ನೀವು ಶಾಕ್ ಹೋಗ್ತೀರ. ಸೊ ಇದರಲ್ಲಿ ನನ್ನ ಕ್ವಶನ್ ಪೇಪರ್ಗಳು ಇದ್ದಾವೆ, ಫಸ್ಟ್ ಟೆಸ್ಟ್ದು. ಸೊ ಯಾರು ಇದಕ್ಕೆ ಎಂಥ ಹುಡುಗಿಗೆ ಎಂಥ ನೋಡಿ ಗಾಯ್ಸ್, ನನ್ನ ಕ್ವಶನ್ ಪೇಪರ್ ಬೇಕಾ ನಿಮ್ಗೆ ಏನಕ್ಕೆ ಬೇಕಾಗುತ್ತೆ? ಸೊ ಇಲ್ಲಿ ನಾನು ಇಲ್ಲೂ ಏನೋ ಇಕ್ತಿದ್ದೆ, ಅದು ಇಲ್ಲೊಂದು ಲಿಪ್ ಬಾಮ್ ಐತೆ. ಇದು ಪ್ಯಾರಿಸ್ದು. ಹಾಂ, ಪ್ಯಾರಿಸ್. ಅದು ಪ್ಯಾರಿಸ್ಗೆ ಹೋಗಿಲ್ಲ? ಇಲ್ಲಪ್ಪ. ಸೊ ನೆಕ್ಸ್ಟ್ ಬಂದು ಪ್ಯಾರಿಸ್ ಯಾಕಂತ ನನಗೆ ಇವತ್ತು ತಾನೇ ತಂದು ಕೊಟ್ಟರು. ಸೊ ಇದೊಳ್ಳೆ ನನ್ನ ವೈಟ್ ಚೂಡಿದಾರ್ ನನ್ನ ಹತ್ರ ಇರೋದೇ ಇಲ್ಲ. ಅದು ಮೆಮೊರಿಗಂತ ನಾನು ಇಟ್ಕೊಂಡಿರೋದು, ಇಲ್ಲಾಂದರೆ ಅದು ಬಿಸಾಕ್ಬಿಡ್ತಿದ್ದೆ. ಸೊ ದಿಸ್ ಆಲ್ ಇದೆಲ್ಲ ತೋರಿಸ್ತಾ ಇದು ನನ್ನ ಬುಕ್ಸ್. ಇದರಲ್ಲಿ ನನ್ನ ಫೈಲ್. ಇದರಲ್ಲಿ ಏನೈತೆ ಅಂದರೆ ಇಲ್ಲಿ ನಮ್ಮ ಸ್ಕೂಲ್ ಬುಕ್ ಯೂಸ್ ಮಾಡ್ಕೊಂಡು. ಸೊ ಇದರಲ್ಲಿ ಕಂಪ್ಯೂಟರ್ ಜೆರಾಕ್ಸ್ ಐತೆ, ಎಕನಾಮಿಕ್ಸ್ ಜೆರಾಕ್ಸ್ ಅಷ್ಟೇ ಇರೋದು ಇದರಲ್ಲಿ. ಓಕೆ, ಅಷ್ಟೇ ಗೈಸ್ ನಂದು. ಇವಾಗ ಅವಳ್ದು ಓಪನ್ ಮಾಡೋಣ. ಓಕೆ, ನಾವು ಅವಳ್ದು ಓಪನ್ ಮಾಡೋಣ. ಫಸ್ಟ್ ಫೈಲ್ ಕ್ರಾಫ್ಟು ನಮ್ಮ ಅತ್ತಿಗೆ ಇಸ್ಕೊಟ್ಟು. ಸೊ ಅವರೆಲ್ಲ ದುಡ್ಡಿರೋರು ಗೈಸ್. ಸೊ ಈ ಚೈನ್ ಇದು ನನ್ನ ಬರ್ಡೇಗೆ ಸಿಕ್ಕಿದ್ದು, ಅವಳೆ ಕೊಟ್ಟು. ಚೆನ್ನಾಗಿದೆ, BFF. ಇಲ್ಲಿ ನನ್ನ ಬ್ಯಾಗು, ಇಲ್ಲಿ ನನ್ನ ಯಾರಿಗೂ ವಾಟರ್ ಗೊತ್ತೇ ಬಾಟಲ್ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಹಾಂ, ಓಕೆ. ನಿಮ್ಗೆ ಗೊತ್ತಿತ್ತಾ? ನಿಮ್ಗೆ ಗೊತ್ತಿರಲಿಲ್ಲ. ಇಲ್ಲಿ ವಾಟರ್ ಬಾಟಲ್ ಇಟ್ಕೊಂತೀನಿ ನಾನು. ನನಗೆ ಕ್ಯೂರಿಯಾಸಿಟಿ ಆಗ್ತೈತೆ ಅವಳ ಬ್ಯಾಗಲ್ಲಿ ಏನಿಲ್ಲ. ಸೆಕೆಂಡ್ ಥರ್ಡ್ ಜಿಪ್ಪಲ್ಲಿ ಏನೂ ಇರೋಲ್ಲ. ಫಸ್ಟ್ ಜಿಪ್ಪಲ್ಲೇ ನಿಮಗೆ ಖಜಾನಗಳು. ಸೊ ಇದು ಲಾಸ್ಟಲ್ಲಿ. ಇವಾಗ ನೈಟ್ ಸ್ಟೇ ಬಂದಿರೋದ್ರಿಂದ ನನ್ನ ಚಾರ್ಜರ್ ಆ್ಯಂಡ್ ಇದು ನನ್ನದು ಸ್ವಲ್ಪ ಫೇಸ್ ವಾಶ್ ತುಂಬ ನಾನು ಈ ಜಿಪ್ಪಲ್ಲಿ ಇದೆಲ್ಲ ಇಕ್ಕಲ್ಲ. ನಾನು ಈ ಒಂದು ಕರ್ಚೀಫು ಇಷ್ಟು ಜಿಪ್ಪಲ್ಲಿ ಬಂದು ನಾನು ಇವಾಗ ಸದ್ಯಕ್ಕೆ ಏನು ಬುಕ್ಸ್ ತಂದಿಲ್ಲ, ಯಾಕಂದರೆ ಇದೊಂದು ಬಿಟ್ಟರೆ ನಮ್ಮದು ಪ್ಲ್ಯಾನಿಂಗ್ ಬಿಟ್ಬಿಟ್ಕೊಂಡಿದ್ದೀನಿ ಅಷ್ಟೇ. ಬಿಟ್ಟರೆ ಇದು ಬಂದು ಎಕ್ಸಾಮ್ ಪ್ಯಾಡ್,
ಪೌಚಲ್ಲಿ ನಾರ್ಮಲ್ ಸ್ಟೇಷ್ನರಿ ಬಿಟ್ಟು ಬೇರೆಲ್ಲ ಕಾಣಿಸುತ್ತೆ, ಯಾಕಂದರೆ ನಾನು ನೋಟಿಸ್ ಬೋರ್ಡ್ ವರ್ಕೆಲ್ಲ ಮಾಡೋದ್ರಿಂದ ಅದ್ರ ರಿಲೇಟೆಡ್ ಕೀಸ್ ಎಲ್ಲ ನನ್ನ ಹತ್ರನೇ ಇರುತ್ತೆ. ನಾನು ಎತ್ಕೊಂಡ್ಬಂದ್ಬಿಡ್ತೀನಿ. ಪ್ರಿನ್ಸಿಪಲ್ ಕೊಡಬೇಕು ಅಂದರೆ ದೊಡ್ಡವರು ಗಾಯ್ಸ್, ಕಾಲೇಜಲ್ಲಿ ದೊಡ್ಡವರು. ದಿಸ್ ಇಸ್ ಮೈ ಕ್ಯಾಲ್ಕುಲೇಟರ್. ಐ ಡೋಂಟ್ ಹ್ಯಾವ್ ಅದು ಕ್ಯಾಲ್ಕುಲೇಟರ್ ಮಾಡಿ ಫಾ ಅಷ್ಟೇ. ಫ್ರಂಟ್ ಜಿಪ್ ನೋಡೋಣ ಇವಾಗ. ಇದು ಸ್ವಲ್ಪ ಜಾಸ್ತಿ ಎಲಾಂಗೇಟ್. ಹಾಂ, ಸೊ ಇಲ್ಲಿ ನಾನು ಒಂದು ಕ್ಲಚ್ ಸಿಕ್ಕೊತೀನಿ, ಯಾಕಂದರೆ ನಾನು ಲಾಂಗ್ ಹೇರ್ಸ್ ಇರೋದ್ರಿಂದ. ನಮ್ಮದು ಶಾರ್ಟ್ ಹೇರ್ಸ್ ನಮ್ಮದೆಲ್ಲ. ರಿಟರ್ನ್ ಬರುವಾಗ ಬನ್ ಹಾಕ್ಕೊಂಡಿದ್ದೀನಿ, ಸೊ ಆ ರೀಸನ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬಂದು ಇಲ್ಲಿ ಸ್ವಲ್ಪ ಇಲ್ಲಿ ಕೀಸ್ ಇಟ್ಕೊಂಡಿದ್ದೀನಿ, ಯಾಕಂದರೆ ಹ್ಯಾಂಡಿ ಆಗಿರುತ್ತೆ. ಇಲ್ಲಿ ಪರ್ಮನೆಂಟ್ ಮಾರ್ಕರ್. ಆಬ್ವಿಯಸ್ಲಿ ನಾನು ಸ್ವಲ್ಪ ಬೋರ್ಡ್ ವರ್ಕಲ್ಲಿ ಇರೋದ್ರಿಂದ ಅದು ರಿಲೇಟೆಡ್ ಐಟಮ್ಸ್ ಇರ್ತಾರೆ. ನಾವು ಫಸ್ಟ್ ಇಯರ್ ಫುಲ್ಲು ಕ್ಲಾಸ್ ರೂಮಲ್ಲಿ ಸ್ಪೆಂಡ್ ಮಾಡಿರೋದಕ್ಕಿಂತ ಲೈಬ್ರರಿಲೇ ಸ್ಪೆಂಡ್ ಮಾಡಿರೋದು. ಇದು ನಮ್ಮ ಅಕ್ಕನ ಮಗ ಬರ್ಡೇಗೆ ಸಿಕ್ಕಿರೋ ರಿಟರ್ನ್ ಗಿಫ್ಟು. ನಾನೇನು ಗಿಫ್ಟ್ ಕೊಟ್ಟಿಲ್ಲ, ಅದು ನನ್ನ ಇದರಲ್ಲಿ ತುಂಬ ಕೀಸ್ ಇರುತ್ತೆ. ಬೀರೋದು, ಶೀಶ್ ಮೈ ಪರ್ಸ್, ನಾನ್ ಎಸ್ಥೆಟಿಕ್ ಪರ್ಸ್ ತೋರಿಸ್ತಾ ಇದ್ರಿ ಪರ್ಸ್ ಎಸ್ಥೆಟಿಕ್ ಇಲ್ಲ, ಒಳಗಡೆ ಎಲ್ಲ ಚೆನ್ನಾಗಿ ಬೇಕಾ ಇವತ್ತೇ ಗೊತ್ತಾಗ್ತಿರೋದು. ಇರಬೇಕು. ಆ್ಯಕ್ಚುಲಿ ನನಗೆ ಸ್ವಲ್ಪ ಎಂಬಾರಸ್ಮೆಂಟ್ ಆಗುತ್ತೆ, ಬಟ್ ಈಸ್ಕೊಳ್ಳೋಕ್ಕೆ ಏನು ಗೊತ್ತಾಗಲ್ಲ. ಪರ್ಸ್ ಈಸ್ಕೊಂಡ್ಮೇಲೆ ಪರ್ಸಲ್ಲಿ ಇಕ್ಕಕ್ಕೆ ದುಡ್ಡಿರಬೇಕು. ದುಡ್ಡೇ ಪರ್ಸಿಗೆ ಹಾಕ್ಬಿಟ್ರೆ ಪರ್ಸ್ ಇಸ್ಕೊಂಡು ಏನು ಪ್ರಯೋಜನ? ಪಾಯಿಂಟ್ ಅಲ್ಲ. ನೋಡಿ, ನನ್ನ ಕಾಲೇಜಲ್ಲೂ ನನಗೆ ಫೋಟೋ ಹಿಡ್ಕೊಂಡು ತಿರುಗ್ತಾರೆ. ನಾನು ಎಷ್ಟೇ ಫೋಟೋ ನನ್ನ ಬಸ್ಸಲ್ಲಿ ಹೋಗುವಾಗ ಬರುವಾಗ ಕಾಲೇಜಲ್ಲಿ ಇರುವಾಗೆಲ್ಲ ಅಲ್ಲ, ಇದ್ರದ್ದು ಮೆಮೊರಿ ಏನಂದರೆ ಕೊಡಲಿ ಹೇಳ್ತೀನಿ. ಇದು ಆ್ಯಕ್ಚುಲಿ ಏನಾಯಿತು, ಫಸ್ಟ್ ಇಯರ್ ಹಿಡ್ಕೊಂಡು ನಿಮಿಷ. ಶೀಶ್ ಮೈ ಲೈಬ್ರರಿ ಕಾರ್ಡ್ ಈ ಜಿಪ್ಪಲ್ಲಿ ಅಷ್ಟೇ ಇರೋದು, ಈ ಜಿಪ್ಪಲ್ಲಿ ಮಾತ್ರ. ನೋಡಿ ಗೈಸ್ ಹೆಂಗೈತೆ ಅಂತ ನಿಮಗೆ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ಏನಾಯಿತು, ಅದು ಬೈ ಮಿಸ್ಟೇಕ್ ಅದು ಕಂಟಿನ್ಯೂಸ್ ಆಗಿ ಹೊಡ್ಕೊಂಡಾಯ್ತು. ನನಗೆ ಪೋಸ್ ಗೊತ್ತಿರಲಿಲ್ಲ. ಅವಳು ನಾನು ಏನೋ ಒಂದು ರ್ಯಾಂಡಮ್ಮಾಗಿ ಚೆನ್ನಾಗಿರಬೇಕು ಅಂತ ನಾನು ಹಿಡ್ಕೊಬಿಟ್ಟೆ. ನಾನು ಸ್ವಲ್ಪ ಚಾಲ. ಇವಾಗ ಏನಂದ್ರೆ ಇದು ನನ್ನದು ನಾನ್ ಎಸ್ಥೆಟಿಕ್ ಬ್ಯಾಗ್. ಇದು ಟ್ರಾವೆಲಿಂಗ್ ಕಿಟ್ದು ಏನೋ ಇತ್ತು, ಅದನ್ನು ಅದು ಹಾಕೋಬಿಟ್ಟು. ಇದರಲ್ಲೂ ಒಂದು ಕ್ಯಾನ್ ಕಳ್ಸಿದ್ದೆ. ಅದು ಏನಂದರೆ ಲೀಕ್ ಆಗಿಬಿಟ್ರೆ ಅದು ಸ್ವಲ್ಪ ಓಡ್ಸೋಕ್ಕೆ, ಟಿಫನ್ ಓಡ್ಸೋಕ್ಕೆ. ಇದು ಬಂದು ನಮ್ಮದು ಕಾಲೇಜಲ್ಲಿ ಇಟ್ಸ್ ಇಸ್ ನಾಟ್ ಸಿಮೆಂಟ್ ವರ್ಕಿಂಗ್ ಇವತ್ತು ಬಾತ್ರೂಮ್ ಕ್ಲೀನರ್. ಇದು ಆಧಾರ್ ಬಂದು ನಾನು ಡೈಲಿ ಬಸ್ 2 ಬಸ್ ಟ್ರಾವೆಲ್ ಮಾಡ್ತೀನಿ. ಪರ್ ಡೇ 4 ಬಸ್. ನನ್ನೇನಿಲ್ಲ, ನಡ್ಕೊಂಡು ಬಂದರೆ ಆಯಿತು. ಲಾಸ್ಟ್ಲಿ ದಿಸ್ ಇಸ್ ರ್ಯಾಂಡಮ್ ಸೆಂಟ್ ಬೇಕಾ. ದಿಸ್ ಇಸ್ ಮೈ ಫೇವ್ರೆಟ್ ಫ್ಲೇವರ್. ಎನಿವನ್ ವಾಂಟ್ಸ್ ಟು ಗಿವ್ ಮೀ ಸಮಥಿಂಗ್, ನನಗೆ ಈ ಫ್ಲೇವರ್ ಗಿಫ್ಟ್ ಮಾಡಿ ಪ್ಲೀಸ್. ಯಾಕಂದರೆ ನನಗೆ ಬೂಮರ್ ಇಷ್ಟ. ನಾನ್ ಎಸ್ಥೆಟಿಕ್ ಮಿರರ್, ಓ ಮೈ ಗಾಶ್. ಐ ಮೀನ್ ಎಸ್ಥೆಟಿಕ್ ಇರೋ ಮಿರರ್ ನಾನ್ ಎಸ್ಥೆಟಿಕ್ ಆಗಿ ಇವಾಗ ಹೊಡೆದೋಗೈತೆ. ಬ್ಲಾಗ್ ಇದ್ರಲ್ಲಷ್ಟೇ. ಓಯ್ಯೋ ಪ್ಲೀಸ್, ಈ ಡಾಲ್ ನಾನೊಂದು ಕ್ವಶನ್ನು ಸರಿನಾ, ನೀವು ಆನ್ಸರ್ ಮಾಡಬೇಕು. ಈ ಡಾಲ್ ನೀವು ಎಲ್ಲಿ ನೋಡಿದ್ದೀರಾ ಅಂತ ನೀವು ಕಮೆಂಟ್ ಮಾಡಿ ಹೇಳ್ಬೇಕು. ಕಮೆಂಟ್ ಮಾಡಿ ತಿಳಿಸಿ ಯಾರು. ಇದಾದ್ಮೇಲೆ ಇದೈತೆ ಪೇಪರ್ ಸ್ಪ್ರೇ. ಬಿಕಾಸ್ ನಾನು ತುಂಬ ಟ್ರಾವೆಲ್ ಮಾಡ್ತೀನಿ, ಸೊ ಅದಕ್ಕೆ. ಇಲ್ಲಿ ಕವಿತಾ ಕೊಟ್ಟಿರೋದು ಈ ಪೌಚು. ನನ್ನ ಬರ್ಡೇಗೆ ಏನೋ ಇಟ್ಕೊಂಡು ಏರ್ಪೋರ್ಟಲ್ಲಿ ಇದರಲ್ಲಿ ತುಂಬ ಫಸ್ಟ್ ಏಡ್ ಐಟಮ್ಸ್ ಇದೆ. ಫಸ್ಟ್ ವಿಕ್ಸು, ಸ್ವಲ್ಪ ಫಾಸ್ಟ್ ಫಾರ್ವರ್ಡ್. ಸ್ಯಾನಿಟೈಸರ್, ಕಾಟನ್, ಯಾವ ಸ್ಯಾನಿಟೈಸರ್. ಇದು ಬಾಡಿ ಟೇಪ್. ಈ ಥರ ಇರೋ ಡ್ರೆಸ್ಗೆ ಇಲ್ಲಿ ಬಾಡಿ ಹಿಂಗೆ ಸ್ಟಿಕ್ ಮಾಡ್ಕೊಳ್ಳೋದು, ಆವಾಗ ಹಿಂಗೆ ಬಗ್ಗಿದ್ರೆ ಆಕ್ವರ್ಡ್ ಆಗುತ್ತೆ. ಕೋಕೋನಟ್ ಆಯಿಲ್, ಬಿಕಾಸ್ ನಾನು ಪಿಯರ್ಸಿಂಗ್ ಮಾಡಿಸಿದ್ದೀನಿ ಅಂತ. ದಿಸ್ ಇಸ್ ಹ್ಯಾಂಡ್ ಕ್ರೀಮ್, ಇದು ಇವಳೆ ಕೊಟ್ಟಿರೋದು. ದಿಸ್ ಇಸ್ ಟಿಶ್ಯೂ, ಅದು ಪಿಯರ್ಸಿಂಗ್ ಅಂತ ಈಸ್ಕೊಂಡ್ರೆ ಅಳ್ತೀನಿ ಅಂತ. ಅಳ್ಳೋದಕ್ಕಿಂತ ಬೇರೆ ಎಲ್ಲದಕ್ಕೂ ಯೂಸ್ ಆಗ್ತದೆ, ಬೋರ್ಸೋಕ್ಕೆ ಎಲ್ಲ ಇದಕ್ಕೂ ಯೂಸ್ ಆಗ್ತದೆ, ಬಟ್ ಅಳ್ಳೋದಕ್ಕೆಲ್ಲ ಯೂಸ್ ಆಗ್ತದೆ. ಆಮೇಲೆ ಇದು ಏನು ಮೆಮೊರಿ ಅಂದರೆ ನಾನೊಂದು ಪಿಯರ್ಸಿಂಗ್ ತೆಗ್ದು ಬ್ಲಡ್ ತೋರಿಸ್ತು. ಆ ಬ್ಲಡ್ಡು ನನ್ನ ಬ್ಲಡ್. ಇದು ನೈಲ್ ಫೈಲರ್, ಯಾಕಂದರೆ ನಂದು ನೈಲ್ ಲಾಂಗ್ ಆಗಿರೋದ್ರಿಂದ. ಗೊತ್ತಿಲ್ಲ, 40 ಗೊತ್ತಿಲ್ಲ. ನಾನು ಈಸ್ಕೊಂಡಿದ್ದೀನಿ ನೋಡಿ, ಅಲ್ಲಿ ಚಿಕ್ಕದಾಯ್ತು, ಅದು ಹೋಗಿ 30. ನಂದು ನೈಲ್ಸ್ ಬಂದು ಇಷ್ಟು ಲಾಂಗ್ ಆಗಿರೋದ್ರಿಂದ ನನ್ನ ಫ್ರೆಂಡ್ ನೈಲು ಇಷ್ಟು ಲಾಂಗ್ ಆಗೈತೆ. ಸೊ ಥ್ರೋಬಾಲ್ ನಾವು ಸ್ಪೋರ್ಟ್ಸ್ ಆಡುವಾಗ ಕಟ್ಟಾಗೋಗುತ್ತೆ, ಇಲ್ಲ ಏನಾದರೂ ಆಗಿ ಕಟ್ಟಾಗೋಗುತ್ತೆ, ಏನೋ ಒಂದು ಇನ್ಸಿಡೆಂಟ್ ಬೋರ್ಡ್ ವರ್ಕೆಲ್ಲ ಮಾಡಿದ್ರು ಕಟ್ಟಾದಾಗ ನೈಲ್ ಕಟ್ ಇಟ್ಕೊಂಡು ಕಟ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಅದನ್ನೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಇದೊಂದು ಇಟ್ಕೊಂಡ್ರೆ ಸ್ವಲ್ಪ ಎಡ್ಜಸ್ ಸ್ಮೂತ್ ಔಟ್ ಮಾಡಿದ್ರೆ ನಮಗೂ ಸ್ವಲ್ಪ ಇರಿಟೇಷನ್ ಆಗಲ್ಲ. ಇದು ಸಿಪ್ಲಾ ಕವರ್ಸ್ ಯಾಕೆ ಇಟ್ಕೊಂಡಿದ್ದೀನಿ ನನಗೂ ಗೊತ್ತಿಲ್ಲ.
ಇದು ಇಯರ್ ಬಡ್, ಆಮೇಲೆ ಒಂದು ಹೇರ್ ಟೈ, ಆಬ್ವಿಯಸ್ಲಿ ಐಮ್ ಅ ಗರ್ಲ್. ಬ್ಯಾಂಡೆಡ್ ಏನೇನೋ ಆಗ್ತಿರುತ್ತೆ, ನಮ್ಮ ಕಾಲೇಜ್ ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ. ಲಾಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ಯಾಂಟ್ಸ್, ಲೈಟ್ಲಿ ಸ್ವಲ್ಪ ಎಮರ್ಜೆನ್ಸಿ ಕಿಟ್ ಜಾಸ್ತಿ ಇದೆಲ್ಲ ಕನ್ಸಿಸ್ಟೆಂಟ್ ಆಗಿರುತ್ತೆ. ಇದನ್ನು ನಾನು ಹೊರಗಡೆನೇ ತೆಗಿಯಲ್ಲ. ಇವಾಗ ನೈಟ್ ಸ್ಟೇ ಬಂದಿದ್ದೀನಿ, ಇದೆಲ್ಲ ಬೇಡ ಅದನ್ನು ತೆಗಿಯಲ್ಲ, ಯಾಕಂದರೆ ಇದನ್ನು 3 ಸತಿ ತೆಗ್ದಿಡೋದನ್ನ ಮಾಡ್ಬೋದು. ಇವಾಗ ಟೈಮ್ ಬಂದು ಏನಂದರೆ 7:25 ಅನಿಸುತ್ತೆ ಇವಾಗ. ಸೊ ಇವಾಗ 7:25 ಅಂತೆ. ಇಂಗ್ಲೀಷ್ ಅನ್ನೋದಿಕ್ಕೆ ಇಷ್ಟೇ ನನ್ನ ಬ್ಯಾಗಲ್ಲಿ. ಸೊ ಯಾವ ಬ್ಯಾಗ್ ಇಷ್ಟ ಆಯಿತು? ಇವಾಗ ನನ್ನ ಬ್ಯಾಗ್ ಅವಳದೇ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ನಂದೇನೂ ಇಲ್ಲ, ಸಿಂಪಲ್. ಯಾಕಂದರೆ ಅದು ನಾನು ಅವತ್ತಿಂದನೂ ಹಂಗೆ, ನಾನೇನು ಇಟ್ಕೊಂಡಿಲ್ಲ ಜಾಸ್ತಿ. ಸೊ ಇರಿ ಗೈಸ್, ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ನಾವು ಅವಾಗ. ಐ ಆಮ್ ಆಲ್ಸೋ ಕಾಲ್ಡ್ ಮಾಮ್ ಆಫ್ ದ ಗ್ರೂಪ್, ಯಾಕಂದರೆ ನಾನೆಲ್ಲ ಕ್ಯಾರಿ ಮಾಡೋದು. ಏನಾದರೂ ಅವ್ರು ಕಳೆದಾಕೊಂಡ್ರು ನನ್ನ ಹತ್ರನೇ ಕೇಳೋದು. ಎಲ್ಲ ನಾನೇ ಮ್ಯಾನೇಜ್ ಮಾಡೋದ್ರಿಂದ ನಾನು ಸ್ವಲ್ಪ ಎಲ್ಡರ್ಲಿ ಪರ್ಸನ್, ಬಟ್ ಐ ಆಮ್ ದ ಯಂಗೆಸ್ಟ್ ಪರ್ಸನ್ ಇನ್ ದ ಗ್ರೂಪ್.